ಕನ್ನಡ ಭಾಷೆಯ ಅಭಿವೃದ್ಧಿಗೆ ಸಣ್ಣ ಸಣ್ಣ ಭಾಷೆಗಳ ಕೊಡುಗೆ ಅಪಾರವಾಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಹಾಗೂ ಶಿಕ್ಷಣಕ್ಕೆ ಒತ್ತು ನೀಡುವಲ್ಲಿ ಸರ್ಕಾರದ ಶಿಕ್ಷಣ ನೀತಿಯಲ್ಲಿ ಶಾಲಾ ಗ್ರಂಥಾಲಯಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸಾಹಿತಿ ಹಾಗೂ ಕಥೆಗಾರ ಅಬ್ದುಲ್ ರಶೀದ್ ಬಣ್ಣಿಸಿದ್ದಾರೆ. ಸುಂಟಿಕೊಪ್ಪದ ಎಸ್ಎಸ್ ಇಂಟರ್ನ್ಯಾಷನಲ್ ಸಭಾಂಗಣದ ಕವಿಶಿಷ್ಯ ಪಂಜ್ಯ ಮಂಗೇಶರಾಯರ ವೇದಿಕೆಯಲ್ಲಿ ಶುಕ್ರವಾರ ನಡೆದ ಕೊಡಗು ಜಿಲ್ಲಾ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೊಡಗನ್ನು ಕರ್ನಾಟಕದ ಕಾಶ್ಮೀರ ಎಂದು ಹೇಳುತ್ತಾರೆ, ಆದರೆ ಈ ಹೋಲಿಕೆ ಯಾಕೋ ಸರಿ ಬರುತ್ತಿಲ್ಲ. ಕಾಶ್ಮೀರದ ಕಷ್ಟ ಕಾರ್ಪಣ್ಯಗಳ ಅರಿವು ಇರುವವರು ಮತ್ತು ಕೊಡಗಿನ ಚೆಲುವನ್ನು ಚೆನ್ನಾಗಿ ಬಲ್ಲವರು ಯಾರೂ ಸಹ ಈ ಹೋಲಿಕೆ ಸರಿಯಲ್ಲ ಎಂದು ಹೇಳುತ್ತಾರೆ. ಈ ನೆಲದ ಮಣ್ಣು, ಗಾಳಿ, ಇಲ್ಲಿನ ಗುಡಿಗಳು, ಭಗವತಿ, ಈಶ್ವರ, ಅಯ್ಯಪ್ಪ, ಕೊರತಿ, ಚಾಮುಂಡಿ, ದೇವರ ಕಲ್ಲುಗಳು, ದೇವರ ಕಾಡುಗಳು ಈ ಬಗ್ಗೆ ಪ್ರವಾಸಿಗರಲ್ಲಿ ಮಾಹಿತಿ ಇರಬೇಕು ಎಂದು ನುಡಿದರು. ಹಾಡಿನ ಪ್ರಸ್ತುತಿ ಬೃಂದಾವನ ಬಡಾವಣೆ. ನೆನಪು ಸುಮಾರು 1983ನೇ 22ನೇ ಇಸ್ವಿ ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಅಂತ ಹೇಳಿ ನಾವಿಲ್ಲಿ ಕೊಡಗಿನಲ್ಲಿ ಕೊಡಗು ಕನ್ನಡ ಕ್ರಿಯಾ ಸಮಿತಿ ಲೇಖಕ ಕಲಾವಿದರ ಮಾಡಿದ ನಮ್ಮ ಟಿ.ವಿ. ರಮೇಶ್ ಇದ್ರು, ಬಹಳಷ್ಟು ಜನ ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ಸಣ್ಣ ಹುಡುಗರು PUC ಓದ್ತಾ ಇದ್ದ ಹುಡುಗರು ನಾವು ಕೂಡ ಸುಂಟಿಕೊಪ್ಪದಲ್ಲಿ ಕನ್ನಡ ಕ್ರಿಯಾ ಸಮಿತಿ ಮಾಡಿ ಗೋಕಾಕ್ ಚಳವಳಿ ಜಾರಿಗೆ ಬರಲಿ ಅಂತ ಹೇಳಿ ಹೋರಾಟ ಮಾಡೋದು, ಗೋಡೆಯಲ್ಲಿ ಬರೆಯೋದು, ಮೆರವಣಿಗೆ ಮಾಡೋದು. ಅದೇ ಸಮಯದಲ್ಲಿ ಶಕ್ತಿ ಪತ್ರಿಕೆಯ 25ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಮಡಿಕೇರಿಯಲ್ಲಿ ನಡೀತಾ ಇತ್ತು, ಮಡಿಕೇರಿ ಜೂನಿಯರ್ ಕಾಲೇಜಲ್ಲಿ. ಆಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಗುಂಡೂರಾವ್ ಅವರು ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಮಡಿಕೇರಿಗೆ ಬರ್ತಾ ಇದ್ರು. ನಾವೇನು ಮಾಡೋದು ಅಂತಂದ್ರೆ ಸುಂಟಿಕೊಪ್ಪದಲ್ಲಿ ಅವರು ಬರುವ ದಾರಿಯಲ್ಲಿ ಗೋಕಾಕ್ ವರದಿ ಜಾರಿಗೆ ಬರಲಿ ಅಂತ ಹೇಳಿ ವೈರನ್ನ ಎಲ್ಲರಿಗೂ ಇಲ್ಲಿದ್ದೀರಾ, ಬಹಳ ಜನ ಇಲ್ಲಿದ್ದೀರಾ, ಆ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡೋದು. ನಮ್ಮನ್ನೆಲ್ಲ ಪೊಲೀಸರು ಬಂಧಿಸಿ ಸಮಾರಂಭ ಮುಗಿಯುವ ತನಕ ಮಡಿಕೇರಿಯ DAR ಅವರ ಒಂದು ಸಣ್ಣ ಟೆಂಪ್ರರಿ ಸೆರೆಮನಿ ಇದೆ. ಆ ಸೆರೆಮನಿಯಲ್ಲಿ ಬಂಧನದಲ್ಲಿ ಇಟ್ಟು ಗುಂಡ್ರಾವ್ ಅವರೆಲ್ಲ ಹೋದ್ಮೇಲೆ ಎಲ್ಲ ಫಂಕ್ಷನ್ಗಳೆಲ್ಲ ಮುಗಿದ ಮೇಲೆ ವಾಪಸ್ ನಮ್ಮನ್ನು ಹೊರಗಡೆ ಬಿಟ್ಟು ಆಗ ನನಗೆ ಬಹಳಷ್ಟು ಪ್ರಶಸ್ತಿಗಳು ಬಂದಿತ್ತು. 4-5 ಪ್ರಶಸ್ತಿ, ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಕಥಾ ಸ್ಪರ್ಧೆ, ಕವನ ಸ್ಪರ್ಧೆಗೆಲ್ಲ ಪ್ರಶಸ್ತಿ ಬಂತು. ಸೊ ವೇದಿಕೆಯಲ್ಲಿ ಹೆಸರು ಕೂಗುವಾಗ ನಾನಿರಲಿಲ್ಲ, ಆದರೆ ನಾವು ಬಂಧನದಿಂದ ಹೊರಗಡೆ ಬಂದ ಮೇಲೆ ಶಕ್ತಿ ಪತ್ರಿಕೆ ಕಾರ್ಯಾಲಯಕ್ಕೆ ಹೋಗಿ ಆ ಪುಸ್ತಕವನ್ನು ತಗೊಂಡ್ಬಂದು ಹೆಮ್ಮೆಯಿಂದ ನಮ್ಮ ಮನೆಯಲ್ಲಿ ತೋರಿಸಿದ್ವಿ. ಆಗ ನಮಗೆ ಇದ್ದಿದ್ದು ಪ್ರಶಸ್ತಿ ಸ್ವೀಕರಿಸೋದಲ್ಲ ಅಥವಾ ಸಮಾರಂಭದಲ್ಲಿ ಭಾಗವಹಿಸೋದಲ್ಲ, ಕನ್ನಡಕ್ಕೆ ಕುತ್ತು ಬಂದಾಗ, ಕನ್ನಡಕ್ಕೆ ಅನ್ಯಾಯ ಆದಾಗ, ಕನ್ನಡದ ಮುಂದೆ ಉಳಿದ ಭಾಷೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದಂಥ ಸಮಯದಲ್ಲಿ ನಾವೆಲ್ಲ ಬಂಧನಕ್ಕೊಳಗಾದರೂ ಪರವಾಗಿಲ್ಲ, ನಾವು ಒಳಗೆ ಇರ್ತೀವಿ, ಸೆರೆಮನೆಯಲ್ಲಿ ಇರ್ತೀವಿ, ಜೈಲಲ್ಲಿ ಇರ್ತೀವಿ, ಪೊಲೀಸ್ ಕಸ್ಟಡಿಯಲ್ಲಿ ಇರ್ತೀವಿ, ಆದರೆ ನಮಗೆ ನಮ್ಮ ಭಾಷೆ ಮುಖ್ಯ ಅಂತ ನಾವೆಲ್ಲ ಹೋರಾಟ ಮಾಡೋದಲ್ಲ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ತೀತ್ರ ರೇಖಾ ವಸಂತ್ ಅವರು ಮಾತನಾಡಿ, ನಾಡಿನಲ್ಲಿ ಕನ್ನಡ ಭಾಷೆಗೆ ಪ್ರಥಮ ಆದ್ಯತೆ, ಆದ್ದರಿಂದ ಆತಂಕ ಪಡುವ ಅಗತ್ಯವಿಲ್ಲ. ನಾಡು ನುಡಿ ಪ್ರತಿಯೊಬ್ಬರಲ್ಲೂ ಪ್ರೇಮ ಮತ್ತು ಅಭಿಮಾನ ಇರಬೇಕು ಎಂದರು. ಕವಿರಾಜ ಮಾರ್ಗ ಅವರು ಹೇಳಿರುವಂತೆ ಸಮಾಜ ಮತ್ತು ಧರ್ಮದಲ್ಲಿ ಸಹಿಷ್ಣುತೆ ಇರಬೇಕು, ಹಾಗಾದಾಗ ಮಾತ್ರ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಎಂದರು. ಆಮೇಲೆ ಕನ್ನಡದ ಬಗ್ಗೆ ಈಗಾಗಲೇ ನಮಗೆ ತಂತ್ರಜ್ಞಾನದ ಯುಗದಲ್ಲಿದ್ದೀವಿ ನಾವು. ಜಾಗತಿಕ ಜಗತ್ತಿನಲ್ಲಿ ಭಾಷೆಗೆ ಭಯ ಇದೆ. ನಮ್ಮ ನಾಡು ನುಡಿಯ ಬಗ್ಗೆ ಯಾರು ಮುಂದುವರಿಸೋರು, ಇದು ಮುಂದೆ ಏನಾಗುತ್ತೆ, ಈ ಆತಂಕಗಳು ನಮ್ಮನ್ನು ನಿರಂತರವಾಗಿ ಕಾಡ್ತಾ ಇದೆ. ಆದರೆ ಆ ಆತಂಕಕ್ಕೆ ಸ್ವಲ್ಪವೂ ಕೂಡ ಆಸ್ಪದ ಇಲ್ಲ ಅನ್ನೋದನ್ನ ನಮಗೆ ಇಲ್ಲಿ ಸೇರಿರುವ ಈ ಜನ ನಾವೆಲ್ಲರೂ ಇದಕ್ಕೆ ಸಾಕ್ಷಿಯಾಗಿದ್ದೀವಿ. ಇದನ್ನು ನಾವು ಸಾಕ್ಷೀಕರಿಸ್ತಾ ಇದ್ದೀವಿ. ಯಾಕಂದರೆ ಸಂಸ್ಕೃತಿಗೆ ಆ ಶಕ್ತಿ ಇದೆ.
ಯಾಕೆಂದ್ರೆ ಅಕ್ಷರನೇ ಬರೀಲಿಕ್ಕೆ ಸಾಧ್ಯವೇ ಇಲ್ಲದ, ಗೊತ್ತೇ ಇಲ್ಲದ ಕಾಲದಿಂದ ನಮ್ಮ ಅಕ್ಷರ ಸಂಸ್ಕೃತಿ ಇರಲಿ ಅಥವಾ ನಮ್ಮ ಸಂಸ್ಕೃತಿ ಇರಲಿ, ಭಾಷೆ ಇರಲಿ, ನಿರಂತರವಾಗಿ ಬರ್ತಾನೆ ಇದೆ ಸಾವಿರಾರು ವರ್ಷಗಳಿಂದ. ಹಾಗಾಗಿ ಮುಂದೆಯೂ ಕೂಡ ಈ ಯಾವ ಆತಂಕವೂ ಕೂಡ ನಮಗಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಎಂಪಿ ಕೇಶವ್ ಕಾಮತ್ ಅವರು ಮಾತನಾಡಿ, ಜಿಲ್ಲೆಯಲ್ಲಿ ಕನ್ನಡ ಭಾಷೆ, ಬರಹ, ಕವನ, ಹನಿಗವನ, ಪುಸ್ತಕ ಪ್ರಕಟ ಹೀಗೆ ಸಾಹಿತ್ಯ ಸಂಬಂಧ ಹಲವು ಚಟುವಟಿಕೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಪ್ರಚಾರಪಡಿಸುವುದರ ಜೊತೆಗೆ ಹಬ್ಬದ ಉದ್ದೇಶದಂತೆ ಎಲ್ಲ ಮನಸ್ಸುಗಳನ್ನು ಒಂದು ಮಾಡಿ ಹಬ್ಬವನ್ನು ಮಾಡುವಂಥದ್ದು. ಸುತ್ತಿಕೊಪ್ಪದ ಜನರು ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ತನ್ನೊಟ್ಟಿಗೆ ಸಹಕಾರ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಮ್ಮೊಂದಿಗೆ ಸೇರಿದ್ದೀರಿ. ಅದಕ್ಕೆ ನಿಮಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಕೂಡ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಕನ್ನಡ ಸಾಹಿತ್ಯ ಪರಿಷತ್ತು ಮಾಜಿ ಅಧ್ಯಕ್ಷರಾದ ಟಿಪಿ ರಮೇಶ್ ಅವರು ಮಾತನಾಡಿ, ಬಹುಭಾಷಿಕರು ವಾಸಿಸುವ ಸುಂಟಿಕೊಪ್ಪದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿರುವುದು ಸಂತಸದ ವಿಚಾರ ಎಂದರು. ಇಂದಿನ ಯುವ ಪೀಳಿಗೆಗೆ ಕನ್ನಡ ಸಾಹಿತ್ಯದ ಮಹತ್ವವನ್ನು ತಿಳಿಸುವಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕದಲ್ಲಿ 3,000 ಮಂದಿ ಸದಸ್ಯರು ನೋಂದಣಿ ಮಾಡಿದ್ದು, ಎಲ್ಲರೂ ಸಾಹಿತ್ಯ ಸಮ್ಮೇಳನದಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕು ಎಂದು ಕರೆ ನೀಡಿದರು. ಇಂದಿನ ಯುವ ಪೀಳಿಗೆಯ ಅನೇಕ ಜನ ಅಧ್ಯಕ್ಷರುಗಳು ಇದರ ಹಿಂದೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನವನ್ನ ಕೊಡಗಿನಂತ ಪ್ರದೇಶದಲ್ಲಿ ನಡೆಸ್ತಕ್ಕಂಥದ್ದು ತುಂಬಾ ಕಷ್ಟಕರವಾದಂಥ ವಿಷಯ ಅಂತ ಹೇಳ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಇವತ್ತು ನಮ್ಮ ಸನ್ಮಾನ್ಯ ಜನಪ್ರತಿನಿಧಿಗಳೆಲ್ಲ ಈ ಸಮಾರಂಭದಲ್ಲಿ ಇರಬೇಕಾಗಿತ್ತು. ಅವರೆಲ್ಲರ ಒಪ್ಪಿಗೆಯನ್ನು ಪಡೆದು ಈ ಕಾರ್ಯಕ್ರಮವನ್ನು ಅವರ ದಿನಾಂಕಕ್ಕೆ ಸರಿಯಾಗಿ ಆಯೋಜನೆ ಮಾಡಿದ್ರು. ಆದರೆ ಕರ್ನಾಟಕ ರಾಜ್ಯದ ರಾಜಕಾರಣದ ಅಸ್ಥಿರತೆಯ ನಡುವೆ ನಿನ್ನೆ ಮತ್ತು ಇವತ್ತು ನಡೀತಕ್ಕಂಥ ಮುಂದುವರೆದ ಭಾಗವಾಗಿ ಯಾರಿಗೂ ಕೂಡ ಬರಲಿಕ್ಕಾಗದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆದ್ದರಿಂದ ಅನೇಕ ಜನ ಶಾಸಕರು, ಮಂತ್ರಿಗಳು ಯಾರೆಲ್ಲ ಒಪ್ಪಿದ್ರು ಯಾರಿಗೂ ಕೂಡ ಬರಲಿಕ್ಕಾಗದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದಕ್ಕೆ ನಾನು ವಿಷಾದವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದೇನೆ. ಶಾಸನದಲ್ಲಿ ಪಾರ್ಟಿ ಕೇರಳ ಅಂತ ಹೇಳಿದೆ, ಚೋಳ ಅಂತ ಹೇಳಿದೆ, ಕರ್ನಾಟಕದಲ್ಲಿ ಸಜೀವೃತ ಅಂತ ಯಾಕೆ ಸಜೀವೃತ ಅಂತಂದು ಹೇಳಿದ್ದು, ಮಾತೃಪ್ರಧಾನ ವ್ಯವಸ್ಥೆಯಲ್ಲಿ ಅವೆಲ್ಲ ಒಂದು ಮಾಡ್ತಾರೆ. ಸಜೀವ ಸಂದರ್ಭದಲ್ಲಿ ಕೊಡಗಿನ ಮದುವೆ ಸಂದರ್ಭದಲ್ಲಿ ಗಂಟೆ ತಾಯಿ ಅದ್ಭುತವಾಗಿ ಅಭೂತಪೂರ್ವವಾಗಿ ಮಾಡಬೇಕು ಅಂತಿರುವ ಯುಗಾದಿಯಲ್ಲಿ ನೂರಾರು ಜನಗಳ ಪಾಲ್ಗೊಳ್ಳುವಿಕೆಯಲ್ಲಿ, ನೂರಾರು ಜನರ ದುಡಿಮೆಯ ಫಲವಾಗಿ ಒಂದು ಸಾಕಾರಗೊಂಡಿದೆ. ಸುಂಟಿಕೊಪ್ಪದಲ್ಲಿ ಬಹುಭಾಷೆಯ ನಾಡು. ಇಲ್ಲಿ ಮಲಯಾಳ, ತಮಿಳು, ಕನ್ನಡ, ಹಿಂದಿ, ಉರ್ದು ಹಾಗೆ ಬಹಳಷ್ಟು ಭಾಷೆಗಳಿದೆ. ಕೊಡವ, ಅರೆ ಭಾಷೆ ಇತ್ಯಾದಿ ಎಲ್ಲ ಭಾಷೆಗಳ ಸಂಗಮದ ಈ ನಾಡಿನಲ್ಲಿ ಕನ್ನಡತನವನ್ನು ನಡೆಸಬೇಕು, ಕನ್ನಡತನದ ಮಹತ್ವವನ್ನು ತಿಳಿಸಬೇಕು, ಕನ್ನಡದ ತೇರನ್ನು ಬಹಳ ಪ್ರಬಲವಾಗಿ ನಡೆಯುತ್ತಿರುವಂತಹ ಕೈಗಳ ಸಂಖ್ಯೆಯನ್ನು ದುರ್ಬಲಗೊಳಿಸಬೇಕು ಅನ್ನೋ ಆಶಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಈ ಕೊಡಗು ಜಿಲ್ಲೆಯ ಹಿರಿಯರ ಸಮ್ಮೇಳನದ ಒಂದು ಘನತೆಯನ್ನು ಎದುರಿಸಿದಂತಹ ಮಿತ್ರ ಅಬ್ದುಲ್ ರಶೀದ್ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಈ ಊರಿನಲ್ಲಿ ಈ ಸಮಯದಲ್ಲಿ ವಿಸ್ತೃತ ಸಂಘಟನೆ ಮಾಡಿದಂತಹ ಮತ್ತೊಬ್ಬ ಮಿತ್ರ ಲೋಕೇಶ್ ಅವರಿಗೆ ಕೂಡ ಎಲ್ಲರೂ ಕೂಡ ಒಂದು ಶುಭಾಶಯ ಚಪ್ಪಾಳೆ ಮುಖಾಂತರ ಹೇಳಬೇಕು. ಯಾಕೆಂತಂದ್ರೆ ಟಿಪಿ ರಮೇಶ್ ಇದೀಗ ಶ್ರೀ ಎ ಲೋಕೇಶ್ ಕುಮಾರ್ ಉಪಾಧ್ಯಕ್ಷರು